ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ವಿಚಾರವಾಗಿ ಮಾಲೀಕರಿಗೆ ನೀಡಬೇಕಿದ್ದ ಪರಿಹಾರ ನೀಡಿಲ್ಲ. ಚದರಡಿಗೆ 280 ರೂಪಾಯಿ ಮಾತ್ರ ನೀಡಿ ಕೈ ತಳೆದುಕೊಂಡಿದ್ರು. ಇದನ್ನ ಪ್ರಶ್ನಿಸಿ ಅಲ್ಲಿನ ವರ್ತಕರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ನ್ಯಾಯಾಲಯ 850 ರೂಪಾಯಿ ಪರಿಹಾರ ನೀಡುವಂತೆ ಉಪವಿಭಾಗಾಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಉಪವಿಭಾಗಾಧಿಕಾರಿಗಳು ಪರಿಹಾರ ನೀಡದೆ ನಿರ್ಲಕ್ಷಿಸಿರುವುದರಿಂದ ಎಸಿ ಕಚೇರಿಯನ್ನೇ ಜಪ್ತಿ ಮಾಡುವಂತೆ ಆದೇಶಿಸಿದ್ದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿಯ ವರ್ತಕರು ನ್ಯಾಯಾಲಯದ ಸಿಬ್ಬಂದಿ ಜೊತೆಗೆ ಬಂದು ಎಸಿ ಕಚೇರಿಯ ಪೀಠೋಪಕರಣಗಳು, ಕಂಪ್ಯೂಟರ್ಗಳು ಮತ್ತಿತರ ವಸ್ತುಗಳನ್ನು ಎತ್ತಿ ಹೊರಗೆ ಹಾಕಿದ್ರು. 2006ರಲ್ಲಿ ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಬಳಿಯಿಂದ ನ್ಯಾಷನಲ್ ಕಾಲೇಜುವರೆಗೆ ಡಿವಿಜಿ ರಸ್ತೆಯನ್ನು 100 ಅಡಿ ವಿಸ್ತರಿಸಲಾಗಿದ್ದ ರಸ್ತೆ ಅಗಲೀಕರಣದಲ್ಲಿ ಸುಮಾರು 390 ಜನ ಮಾಲೀಕರು ಆಗ ಪರಿಹಾರ ರೂಪದಲ್ಲಿ ಚದರ ಅಡಿಗೆ 280 ನೀಡಿದ್ದು, ಅವರ ಪೈಕಿ 32 ವರ್ತಕರು ಈ ಪರಿಹಾರದ ಹಣ ಸಾಕಾಗುವುದಿಲ್ಲ ಎಂದು ನ್ಯಾಯಾಲಯದ ಮೊರೆ ಹೋದ್ರು. ನ್ಯಾಯಾಲಯ ಚದರ ಅಡಿಗೆ 850 ನೀಡುವಂತೆ ನಿಗದಿಪಡಿಸಿತ್ತು. ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣಕ್ಕೆ 390 ಪ್ರಾಪರ್ಟೀಸ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 2006ಅಲ್ಲಿ ನೋಟಿಫಿಕೇಷನ್ ಕೊಟ್ಟು 2009ನಲ್ಲಿ ಅಕ್ವೈರ್ ಆಗಿದೆ. ಆಗಿನ ಕಾಲದಲ್ಲಿ ಸುಮಾರು 4,500 5,000 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದ್ದರೂ ಕೂಡ ನಮಗೆ 240 ರೂಪಾಯಿ ಕೊಟ್ಟು ಬಲವಂತವಾಗಿ 2009ನಲ್ಲಿ ನಮ್ಮನ್ನು ಡಿಸ್ಪೋಸಸ್ ಮಾಡಿ ಅವ್ರ ಸ್ವಾಧೀನ ತೆಗೆದುಕೊಂಡಿದ್ದಾರೆ. ಆಗ ನಾವೆಲ್ಲನೂ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅಪೀಲ್ ಹಾಕಿದ್ವಿ. 32 ಜನ ಮಾತ್ರ ಚಿಕ್ಕಬಳ್ಳಾಪುರ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ 32 ಜನ ಮಾತ್ರ ಹಾಕಿದ್ವಿ. ಅದು ಈಗ ಡಿಕ್ರಿ ಆಗಿ ನಮಗೆ 890 ರೂಪಾಯಿ ಕೊಡಲಿಕ್ಕೆ ಅವರು ಆದೇಶ ಮಾಡಿದ್ದಾರೆ. ಆ 890 ರೂಪಾಯಿ ಆದೇಶ ಮಾಡಿ 3 ವರ್ಷ ಆದರೂ ಕೂಡ ನಮಗೆ ಹಣ ಬಂದಿಲ್ಲ. ಅದಕ್ಕಾಗಿ ಈಗ ಎಕ್ಸಿಕ್ಯೂಷನ್ ಕೇಸ್ ಹಾಕಿದ್ರೆ AC ಅವರು ಅಪಿಯರ್ ಆಗಲಿಲ್ಲ. ಅವರು ಅಟ್ಯಾಚ್ಮೆಂಟ್ ಆಫ್ ಮೂಬಲ್ಸ್ ಕೋರ್ಟಿಂದ ಕೊಟ್ಟಿದ್ದಾರೆ. ಆ ಅಟ್ಯಾಚ್ಮೆಂಟ್ ಆಫ್ ಮೂಬಲ್ಸ್ಗೆ ಇದನ್ನು ಬಂದಿದ್ದೀವಿ. ಇದನ್ನು ಆ ಮೂಬಲ್ಸ್ನಲ್ಲಿ ಅಟ್ಯಾಚ್ ಮಾಡಿ ವರ್ತಕರು ಬಾಗೇಪಲ್ಲಿಯಲ್ಲಿ ಒಟ್ಟಾರೆ ಸಂವಿಧಾನದ ಆಸ್ತಿ ಹಕ್ಕನ್ನ ಎತ್ತಿ ಹಿಡಿದು ಭೂಮಿ ಕಳೆದುಕೊಂಡವರ ಪರವಾಗಿ ತೀರ್ಪು ಹೊರ ಬಂದಿರುವುದು ಸಂತಸ ಮೂಡಿಸಿದೆ. ಸರ್, ನಮ್ದು 2011ರಲ್ಲಿ ನಮಗೆ ಕಾಂಪೆನ್ಸೇಷನ್ ಸ್ವಲ್ಪ ಕೊಟ್ಟರು. ನಾವು ಸಾಲದು ಅಂತ ಕೋರ್ಟ್ಗೆ ಹೋಗಿದ್ವು. ನಮ್ಗೆ ಆವತ್ತು 2,002 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದರು. ಇವಾಗ ಕೋರ್ಟ್ ಆದೇಶ ಬಂದು 9 ರೂಪಾಯಿ ಚಿಲ್ಲರೆ ಆಗಿದೆ. ನಾವು ಹೈಕೋರ್ಟ್ಗೆ ಹೋಗಿದ್ವು. ಹೈಕೋರ್ಟಿಂದ ಚಿಕ್ಕಬಳ್ಳಾಪುರ ಸಿವಿಲ್ ಜಡ್ಜ್ ಕೋರ್ಟ್ ಬಂದಿದೆ. ನಮ್ಗೆ ಇಲ್ಲಿ ಬಂದಿದೆ. ಮತ್ತು ಇವಾಗ ಇಲ್ಲಿ ಹಾಕಿದ್ವು, ಬಾಗೇಪಲ್ಲಿ ಹಾಕಿದ್ದು, ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬಂತು. ಚಿಕ್ಕಬಳ್ಳಾಪುರ ನ್ಯಾಯಾಧೀಶರು ನಮ್ಗೆ ಅವಾರ್ಡ್ ಮಾಡಿಕೊಟ್ರು. ಇವರು 4 ತಿಂಗಳ ಹಿಂದ್ಗಡೆ ಇವ್ರಿಗೆ ನೋಟಿಸ್ ಕಳಿಸಿದ್ರು. ಇವ್ರು ಮತ್ತೆ 2 ತಿಂಗಳು ಟೈಮ್ ಕಾಲಾವಕಾಶ ಬೇಕು ಅಂತ ಕೇಳಿದ್ರು. 2 ತಿಂಗಳಾಗಿ ಮತ್ತೆ 2 ತಿಂಗಳಾದರೂ ನಮಗೇನು ಅವರು ಪರಿಹಾರ ಕೊಡಲಿಲ್ಲ. ಇವರು AC ಅವರು ಚೆಕ್ಕು ಕೊಡಲಿಲ್ಲ. ಆದ್ದರಿಂದ ಕೋರ್ಟ್ ನ್ಯಾಯಾಧೀಶರು ಆಫೀಸ್ ಜಪ್ತಿಗೆ ಕೋರ್ಟ್ ಆದೇಶ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.